ತಮಗೆಲ್ಲ ತಿಳಿದಂತೆ ಈ ದೇಶದಲ್ಲಿ ಇವತ್ತೇನು ಈ 3ನೇ ಬಾರಿಗೆ ಅಧಿಕಾರವನ್ನು ಹಿಡಿದಿರ್ತಕ್ಕಂಥ ಕೇಂದ್ರದ ಬಿಜೆಪಿ ಸರ್ಕಾರ ಇವತ್ತು ಯಾವ ರೀತಿ ಅಧಿಕಾರಕ್ಕೆ ಬಂದಿದೆ ಅನ್ನೋದನ್ನ ಇವತ್ತು ನಮ್ಮ ರಾಷ್ಟ್ರೀಯ ಏನು ನಾಯಕರಾಗಿರ್ತಕ್ಕಂಥ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದಂಥ ನಮ್ಮ ಏನು ರಾಹುಲ್ ಗಾಂಧಿ ಅವರು ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡೋದ್ರ ಮುಖಾಂತರ ಏನು ನಮ್ಮ ರಾಜ್ಯದಲ್ಲೇ ಮಾದೇಪುರದಲ್ಲಿ ಆಗಿರ್ತಕ್ಕಂಥ ಮತ ಕಳ್ಳತನದ ಬಗ್ಗೆ ಮಾಧ್ಯಮಗಳ ಮುಂದೆ ಇಡೀ ದೇಶದ ಮಾಧ್ಯಮಕ್ಕೆ ಪರಿಚಯದ ನಿಟ್ಟಿನಲ್ಲಿ ಹೇಳಿರ್ತಕ್ಕಂಥದ್ದು ಸುದ್ದಿಗೋಷ್ಠಿ ಮಾಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಇವತ್ತು ಇವರು ಯಾವ ರೀತಿ ಬಿಜೆಪಿಯವರು ಅಧಿಕಾರಕ್ಕೆ ಬರ್ತಾ ಇದ್ದಾರೆ ಅಂದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಇರ್ಬೋದು ಎಲ್ಲೆಲ್ಲಿ ಚುನಾವಣೆ ನಡೀತವೋ ಆ ರಾಜ್ಯಗಳಲ್ಲಿ ಹೋಗಿ ಇವತ್ತು ಏನು ಚುನಾವಣಾ ಆಯೋಗವನ್ನು ದುರುಪಯೋಗವನ್ನು ಮಾಡಿಕೊಂಡು ಇವತ್ತು ಅಲ್ಲಿ ಮತಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು, ಒಂದೇ ಮನೆಯಲ್ಲಿ ಬೇರೆ ಬೇರೆ ರಾಜ್ಯದವ್ರನ್ನ ಕರ್ಕೊಂಡ್ಬಂದು ಅಲ್ಲಿ ಮತಕ್ಕೆ ಸೇರಿಸ್ತಕ್ಕಂಥದ್ದು, ಜೊತೆಗೆ ನಮ್ಮ ಏನು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಮಾಡಿಕೊಡ್ತಕ್ಕಂಥ ಸ್ಥಳೀಯ ಒಂದು ಪಕ್ಷಗಳಿಗೆ ಮತವನ್ನು ಕೊಡ್ತಕ್ಕಂಥ ಮತದಾರರನ್ನ ಡಿಲೀಟನ್ನು ಮಾಡ್ತಕ್ಕಂಥದ್ದು, ಇಂಥ ಹಲವಾರು ಅಕ್ರಮಗಳನ್ನು ಮಾಡಿ ಇವತ್ತು ಈ ದೇಶದ ಒಂದು ಜನರ ಹಕ್ಕನ್ನು ಕಸಿಕೊಳ್ತಕ್ಕಂಥ ಕೆಲಸವನ್ನು ಇವತ್ತು ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಇವತ್ತು ಒಬ್ಬರಿಗೆ ಒಂದು ಓಟು ಮುಖಾಂತರ ಇವತ್ತು ಆಯ್ಕೆಯನ್ನು ಮಾಡಿ ಈ ದೇಶದ ರಾಜ್ಯದ ಏನು ಅಧಿಕಾರವನ್ನು ಕೊಡ್ತಕ್ಕಂಥ ಜನಗಳ ಹಕ್ಕನ್ನೇ ಕಸಿತಕ್ಕಂಥ ಕೆಲಸವನ್ನು ಇವತ್ತು ಬಿಜೆಪಿಯವರು ಮಾಡಿ ಇವತ್ತು ಸುಳ್ಳನ್ನು ಹೇಳಿ ಈ ದೇಶದಲ್ಲಿ ಅಧಿಕಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು ಈ ನರೇಂದ್ರ ಮೋದಿ ಅವರ ಸರ್ಕಾರ. ಇದನ್ನ ಇವತ್ತು ನಮ್ಮ ಕೇಂದ್ರದ ನಾಯಕರಾದಂಥ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಇನ್ನ ನಮ್ಮ ಇಂಡಿಯಾ ಒಕ್ಕೂಟದ ಎಲ್ಲ ಮೈತ್ರಿ ಪಕ್ಷಗಳು ಇವತ್ತು ದೇಶಾದ್ಯಂತ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ಇವತ್ತು ಜನಗಳ ಅಭಿಪ್ರಾಯ ಸಹಿ ಸಂಗ್ರಹಣೆಯನ್ನು ಮಾಡುವ ಮುಖಾಂತರ ಇವತ್ತು ಚುನಾವಣಾ ಆಯೋಗಕ್ಕೆ ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ದಾರೆ. ಚುನಾವಣಾ ಆಯೋಗದವರು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ನಾಯಕರು ಕೇಳಿರ್ತಕ್ಕಂಥ ಏನು ಮಾಹಿತಿಯನ್ನು ಇವತ್ತು ಕೊಡೋಕ್ಕೆ ತಯಾರಿಲ್ಲ, ಡಾಟಾವನ್ನು ಕೊಡೋಕ್ಕೆ ಇವತ್ತು ತಯಾರಿಲ್ಲ. ಇವತ್ತು ಯಾವುದೇ ಮಾಹಿತಿಯನ್ನು ಕೊಡದೆ ನಾವೆಲ್ಲ ಸರಿಯಾಗಿದ್ದೀವಿ ಅನ್ನೋ ಮಾತನ್ನ ಇವತ್ತು ಕೇಂದ್ರ ಸರ್ಕಾರದ ಮಾತನ್ನ ಕೇಳಿ ಜನಗಳಿಗೆ ದ್ರೋಹ ಮಾಡತಕ್ಕಂಥ ಕೆಲಸವನ್ನು ಇವತ್ತು ಚುನಾವಣಾ ಆಯೋಗ ಮಾಡ್ತದೆ. ಇದಕ್ಕೆಲ್ಲ ಸೂತ್ರಧಾರರು ಈ ಬಿಜೆಪಿಯವರು ಇವತ್ತು ನರೇಂದ್ರ ಮೋದಿ ಅವರು ಸುಳ್ಳು ಹೇಳಿ ಇವತ್ತು ಈ ದೇಶದಲ್ಲಿ ಅಧಿಕಾರವನ್ನು ಹಿಡಿದ್ರು. ನನಗೆ 100 ದಿವಸ ಕಾಲಾವಕಾಶ ಕೊಡ್ರಿ, ಈ ದೇಶದ ಚಿತ್ರಣವನ್ನೇ ಬದಲಾವಣೆ ಮಾಡಿಬಿಡ್ತೀನಿ, ವಿದೇಶದಲ್ಲಿ ಇರ್ತಕ್ಕಂಥ ಕಪ್ಪಣವನ್ನು ತಂದು ಜನಗಳ ಅಕೌಂಟಿಗೆ 15 ಲಕ್ಷ ಕೊಡ್ತೇನೆ ಅಂತ ಹೇಳಿದ್ರು. ಇದುವರೆಗೂ 1 ರೂಪಾಯಿ ಕೊಡೋಕ್ಕಾಗ್ತಾ ಇಲ್ಲ. ಇವತ್ತು ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇನೆ ಅಂತ ಹೇಳಿದ್ರು. 2 ಕೋಟಿ ಎಲ್ಲ ಇರ್ತಕ್ಕಂಥ ಉದ್ಯೋಗನ ಇವ್ರಿಗೆ ಉಳಿಸ್ತಕ್ಕಂಥ ಯೋಗ್ಯತೆ ಬಿಜೆಪಿಯವರಿಗಿಲ್ಲ. ಇಂಥ ಹಲವಾರು ಸುಳ್ಳನ್ನು ಹೇಳಿ ಅಧಿಕಾರಕ್ಕೆ ಬಂದಂಥವರು ಈಗ ಜನಗಳ ಹಕ್ಕನ್ನೇ ಕಲಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಕಳ್ಳ ಮತದಾನವನ್ನು ಮಾಡುವ ಮುಖಾಂತರ ಬಿಜೆಪಿಯ ಏನು ಸದಸ್ಯರು ಗೆಲ್ಲುವ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಬಿಜೆಪಿ ಸರ್ಕಾರ ಚುನಾವಣಾ ಆಯೋಗವನ್ನು ದುರ್ಬಳಕೆಯನ್ನು ಮಾಡಿಕೊಂಡು ಇವತ್ತು ಕೆಲಸವನ್ನು ಮಾಡ್ತದೆ. ಇದನ್ನ ಖಂಡಿಸಿದ್ದೇವೆ. ದೇಶಾದ್ಯಂತ ಇವತ್ತು ಹೋರಾಟವನ್ನು ಮಾಡ್ತಿದ್ದೇವೆ. ಜನ ಇದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾರೆ. ಇದಕ್ಕೆ ಉದಾಹರಣೆಯಾಗಿ ಇವತ್ತು ಬಿಹಾರದಲ್ಲಿ ನಡೆದಿದ್ದ ಚುನಾವಣೆ ಇವತ್ತು ಜನನೇ ಇವತ್ತು ಬಿಜೆಪಿಯನ್ನು ಒತ್ತುವರಿಸತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಖಂಡಿತ ಬಿಹಾರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ ಅನ್ನೋ ಮಾತನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾನು ನಮ್ಮ ತಾಲೂಕಿನ ಜನಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ. ಈಗಾಗಲೇ ನಮ್ಮ ಎಐಸಿಸಿಯ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ಮಯೂರ್ ಜಯಕುಮಾರ್ ಕಳೆದ ವಾರ ಇವತ್ತು ನಮ್ಮ ಜಿಲ್ಲೆಗೆ ಬಂದು ಒಂದು ಸಭೆಯನ್ನು ಮಾಡಿದ್ದಾರೆ. ಇವತ್ತು ಪತ್ರಿಕೆಯಲ್ಲೂ ಇದೆ. ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಸಹ ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಪ್ರತಿ ಒಂದು ಜಿಲ್ಲೆಯಲ್ಲಿ ಸುಮಾರು ಕನಿಷ್ಠ 2 ಲಕ್ಷ ಒಂದು ಸಹಿ ಸಂಗ್ರಹವನ್ನು ಮಾಡಬೇಕು. ಪ್ರತಿ ತಾಲೂಕಿನಲ್ಲಿ 25,000 ಸಹಿ ಸಂಗ್ರಹವನ್ನು ಮಾಡಬೇಕು ಒಂದು ತಾಲೂಕು ಮಟ್ಟದಲ್ಲಿ, ಬ್ಲಾಕ್ ಮಟ್ಟದಲ್ಲಿ ಅಂತೇಳಿ ನಮಗೆ ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ನಾನು ಇವತ್ತು ಬಹಳಷ್ಟು ಜನ ನಮ್ಮ ಯುವ ಕಾಂಗ್ರೆಸ್ನ ಮುಖಂಡರು ಬಂದಿದ್ದೀರಿ. NSUನ ಯೂತ್ ಕಾಂಗ್ರೆಸ್ನ, ರೈತ ಸಂಘದ, ಮಹಿಳಾ ಕಾಂಗ್ರೆಸ್ ಮತ್ತೆ ನಮ್ಮ ಎಲ್ಲ ಬ್ಲಾಕ್ ಕಾಂಗ್ರೆಸ್ನಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ನೀವು ನಮಗೆ ಆಗಲೇ ಡೆಡ್ಲೈನ್ ಮುಗಿದಿದೆ. ಮತ್ತೆ ನಮಗೆ 1 ವಾರಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಈ 1 ವಾರದಲ್ಲಿ ಗರಿಷ್ಠ 20 ರಿಂದ 25 ಸಾವಿರ ನಾವು ಸಹಿ ಸಂಗ್ರಹವನ್ನು ಮಾಡಬೇಕಾಗಿದೆ. ಈ ಒಂದು ನಾವು ಇದನ್ನ ಕೊಡ್ತೇವೆ, ನಿಮಗೆ ಪ್ರಿಂಟ್ ಅನ್ನು ಮಾಡಿಸಿದ್ರೆ ನಿಮಗೂ ಬೇಕಾದ್ರೆ ನೀವು ಜೆರಾಕ್ಸ್ ಸಹ ಮಾಡಿಸ್ಕೋಬಹುದು. ಇವತ್ತು ಬಂದಿರ್ತಕ್ಕಂಥ ನಮ್ಮ ಎಲ್ಲ ಮುಖಂಡರುಗಳು ತಮ್ಮ ಗ್ರಾಮದಲ್ಲಿ ನಾವೆಲ್ಲರೂ ಸಹ ಮನೆಗೆ ತೆರಳಿ ಅವರ ಹೆಸರು, ಇವತ್ತು ನಮ್ಮ ಪರಮೇಶಪ್ಪ ಆದರೆ ಬಲಗಿನಲ್ಲಿ ಅವ್ರ ಹೆಸರು ಬರೀಬೇಕು, ಪರಮೇಶಪ್ಪ, ಅವ್ರ ಫೋನ್ ನಂಬರು, ಅದರ ಎದುರುಗಡೆ ಒಂದು ಸಹಿಯನ್ನು ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡಬೇಕಾಗಿದೆ. ಬಹಳ ಸಿಂಪಲ್ ಆಗಿದೆ ಇದು. ಇವತ್ತು ಜನ ಜಾಗೃತರಾಗಬೇಕಾಗಿದೆ. ಇವತ್ತೇನು ಬಿಜೆಪಿಯವರು ಯಾವುದೇ ಅಭಿವೃದ್ಧಿಯನ್ನು ಮಾಡದೆ ಇವತ್ತು ಸುಳ್ಳನ್ನ
ಮೋಸವನ್ನ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ನಂತರ ಇವತ್ತು ದೇಶದಲ್ಲಿ ಪ್ರಜಾಪ್ರಭುತ್ವವನ್ನ ಕಗ್ಗೊಲೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾರೆ. ಇವತ್ತು ಸಂವಿಧಾನದ ಆಸೆಯಂತೆ ಕೆಲಸ ಮಾಡದೆ ಸಂವಿಧಾನದ ವಿರೋಧಿ ಕೆಲಸವನ್ನ ಇವತ್ತೇನು ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಆ ಒಂದು ಬಿಜೆಪಿಯವರಿಗೆ ತಕ್ಕ ಪಾಠವನ್ನ ಕಲಿಸ್ಬೇಕಂದ್ರೆ ನಾವಿವತ್ತು ಸಹಿ ಸಂಗ್ರಹವನ್ನ ಮಾಡಬೇಕು, ಜನವನ್ನ ಜಾಗೃತಗೊಳಿಸಬೇಕು. ನಿಮ್ಮ ಮತಗಳ ಹಕ್ಕನ್ನ ನೀವು ಕಾಯ್ದುಕೊಳ್ಬೇಕಾಗುತ್ತೆ, ನಿಮ್ಮ ಹಕ್ಕನ್ನ ನೀವು ಉಳಿಸ್ಕೊಳ್ಬೇಕಾಗುತ್ತೆ. ನೀವು ಮತದಾನ ಕೇಂದ್ರಕ್ಕೆ ಹೋಗಿ ನಿಮ್ಮ ಹಕ್ಕನ್ನ ಚಲಾಯಿಸಿ ನಿಮ್ಮ ಪ್ರತಿನಿಧಿಯನ್ನ ನೀವೇ ಆಯ್ಕೆ ಮಾಡಬೇಕು ಅಂತ ಹೇಳಿ ಜನಗಳಿಗೆ ಮನವರಿಕೆಯನ್ನ ಮಾಡಿ ಸಹಿ ಸಂಗ್ರಹವನ್ನ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಎಲ್ಲ ಮುಖಂಡರು ಕಾರ್ಯಕರ್ತರು ಮಾಡಬೇಕು. ಇವತ್ತಿನಿಂದಲೇ ಇದಕ್ಕೆ ಚಾಲನೆಯನ್ನ ಕೊಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಪಕ್ಷದ ಹಿರಿಕಿರಿಯ ಮುಖಂಡರು ಸ್ನೇಹಿತರಿಗೆ ಮನವಿಯನ್ನ ಮಾಡಿಕೊಂಡು ಇನ್ನು ಹೆಚ್ಚಿನ ವಿಚಾರಗಳನ್ನ ನಮ್ಮ ಶಾಸಕರು ಮತ್ತು ಮುಖಂಡರುಗಳು ಮಾತಾಡ್ತಾರೆ. ನನ್ನ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದಕ್ಕೆ ಬಹಳ ಕಾಲಾವಕಾಶ ಇಲ್ಲ. ಈಗಾಗಲೇ 15 ದಿವಸ ಅವಧಿ ಮುಗಿದೋಗಿದೆ. ಇನ್ನು ಒಂದು ವಾರದಲ್ಲಿ ನಮ್ಮ ತಾಲೂಕಲ್ಲಿ ಕನಿಷ್ಠ 25,000 ನಾವು ಸಹಿ ಸಂಗ್ರಹವನ್ನ ಮಾಡಲೇಬೇಕಾಗಿದೆ. ಇವತ್ತು ಸಾಂಕೇತಿಕವಾಗಿ ಇವತ್ತು ನಮ್ಮ ಇಲ್ಲೊಂದು ಬೋರ್ಡ್ ಅನ್ನು ಇಟ್ಟಿದ್ದೇವೆ. ಈ ಬೋರ್ಡ್ ಮೇಲೆ ತಾವೆಲ್ಲರೂ ಸಹಿ ಮಾಡಬೇಕು. ಈ ಬೋರ್ಡ್ ಮೇಲೆ ಮಾಡಿರ್ತಕ್ಕಂಥವ್ರು ಈ ಒಂದು ಪೇಪರ್ನಲ್ಲೂ ಸಹ ಸಹಿ ಮಾಡಿಕೊಡ್ಬೇಕು. ಈ ಪೇಪರೇ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ಈ ಪೇಪರ್ ಹೋಗುತ್ತೆ, ನಿಮ್ಗೆ ಸಹಿ ಮಾಡಿರ್ತಕ್ಕಂಥದ್ದು. ಅಲ್ಲಿಂದ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಗೆ ಈ ಒಂದು ನಿಮ್ಮ ಸಹಿ ಮಾಡಿರ್ತಕ್ಕಂಥ ಪಟ್ಟಿಯನ್ನ ನಾವು ಕೇಂದ್ರದ ನಮ್ಮ ನಾಯಕರಿಗೆ ಕಳಿಸ್ಕೊಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ನಾನು ಮಾತು ಮುಗಿಸ್ತೀನಿ. ಇವತ್ತು ಹಬ್ಬ ಆದ್ರೂ ಸಹ ಇವತ್ತು ನಮ್ಮ ಅಧ್ಯಕ್ಷರುಗಳು ಫೋನ್ ಮಾಡಿ ಕರೆದಿದ್ರಿಂದ ತಾವೆಲ್ಲರೂ ಇವತ್ತು ಈ ಒಂದು ಪಕ್ಷದ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಆದ್ರಿಂದ ನಿಮ್ಮ ಪಕ್ಷದ ಶಿಸ್ತು ಶ್ರದ್ಧೆ ಇವತ್ತು ನಿಜವಾಗ್ಲೂ ಶ್ಲಾಘನೀಯ. ತಮ್ಮೆಲ್ಲರಿಗೂ ಸಹ ನಾನು ಪಕ್ಷದ ವತಿಯಿಂದ ಜಿಲ್ಲಾ ಕಾಂಗ್ರೆಸ್ ಮತ್ತು ತಾಲೂಕು ಕಾಂಗ್ರೆಸ್ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ತಿಳಿಸಿ ಜನಪ್ರಿಯ ಶಾಸಕರಾದ ಡಿ ಶಾಂತನಗೌಡ್ರೆ, ಬಯಲುಸೀಮೆಯ ನಿಗಮದ ಅಧ್ಯಕ್ಷರಾದ ಮತ್ತು ಆತ್ಮೀಯರಾದ ಮಂಜಣ್ಣನವರೇ ಹಾಗೂ ಡಾಕ್ಟರ್ ವಿಮಣ್ಣರೇ ಹಾಗೂ ಎಲ್ಲ ಕಾರ್ಯಕ್ರಮ ಮುಖಂಡರು ನಮ್ಮ ಫೋನಿಗೆ ಕರೆ ಕೊಟ್ಟು ಇಷ್ಟು ಅಪ್ಪಿದ್ರು ಇಷ್ಟು ಜನ ಸೇರಿದಿರಿ ಅಂದರೆ ಫಸ್ಟ್ ನಿಮಗೆ ಧನ್ಯವಾದಗಳು ಅರ್ಪಿಸ್ಬೇಕು ನಾವು. ಯಾಕೆಂದ್ರೆ ಬಂದು ಫೋನಿಗೆ ಕರೆ ಕೊಟ್ಟು ಇಷ್ಟಕ್ಕಂದ ಜನ ಬಂದರು, ಹಬ್ಬ ಇದ್ರು. ಹಾಗಾಗಿ ಇವತ್ತು ನೋಡ್ರಿ ಬಿಜೆಪಿ ಸರ್ಕಾರ ಏನ್ ಮಾಡಿದೆ, ಬಿಹಾರದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿದ್ದನ್ನೇ ಅವ್ರು ಜರಕ್ಷೆ ಮಾಡ್ತಾ ಇದ್ದಾರೆ. ಇವತ್ತು ನೋಡ್ರಿ GST ಇಷ್ಟು ವರ್ಷ ಕಡಿಮೆ ಮಾಡಿಲ್ಲ. GST ಬೇರೆ ಸ್ಟೇಟ್ಗಳಲ್ಲಿ ಇವತ್ತು ಎಲೆಕ್ಷನ್ ಬಂದಿರೋ ಕಡೆಯಿಂದ GST ಕಡಿಮೆ ಮಾಡಿದ್ದಾರೆ. ಇಷ್ಟು ವರ್ಷ ಏನ್ ಮಾಡಿದ್ರು, ಬಡವ್ರ ಮೊಟ್ಟೆ ಮೇಲೆ ಹೊಡೆದ್ರು. ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಬಡವರ ಪಕ್ಷ. ಇವತ್ತು ಕರ್ನಾಟಕದಲ್ಲಿ ನಮ್ಮ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಕೊಟ್ಟಂತ ಆಶ್ವಾಸನೆಗಳನ್ನು ಎಲ್ಲವನ್ನೂ ಈಡೇರಿಸಿದ್ದಾರೆ. ಇದೆಲ್ಲ ಬಿಜೆಪಿ ಅವರು ಜರಕ್ಷೆ ಮಾಡ್ತಾ ಇದ್ದಾರೆ. ಎಲ್ಲವೂ ಇಸಿ ಸಹ ಎಲ್ಲಿ ಹೋಗಿದ್ರು, ಇವ್ರಿಗೆ ಬಡವ್ರ ಬಗ್ಗೆ ಅನುಕಂಪ ಇರಲಿಲ್ಲ. ಇವತ್ತು ಬಸ್ ಮಹಿಳೆಯರಿಗೆ ಬಸ್ ಫ್ರೀ, ಎಲ್ಲಾ ಗ್ಯಾರಂಟಿಗಳನ್ನು ಕೂಡ 15 ಎಲೆಕ್ಷನ್ ಬಿಹಾರದಲ್ಲಿ ಮಾಡ್ತಾ ಇದ್ದಾರೆ. ಅಧಿಕಾರಿ ಏನಾದ್ರೂ ಮಾಡ್ತಾ ಇದ್ದಾರೆ. ಇವತ್ತು ಎಲೆಕ್ಷನ್ ಕಮಿಷನ್ ಉಪಯೋಗ ಮಾಡಿಕೊಂಡು ವೋಟ್ ಚೋರ್ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಬಟ್ ಜನಪ್ರತಿನಿಧಿ ಅವ್ರಿಗೆ ಗೆಲ್ತಾ ಇಲ್ಲ, ಅಡ್ಡದಾರಿ ಗೆಲ್ತಾ ಇದ್ದಾರೆ. ಹಂಗಾಗಿ ನಮ್ಮ ಸ್ನೇಹಿತ ಹೇಳಿದಂಗೆ, ನಮ್ಮ ಅಧ್ಯಕ್ಷ ಹೇಳಿದಂಗೆ ಈ ಸಹಿ ಕಾರ್ಯಕ್ರಮವನ್ನು ಎಲ್ಲರೂ ದಯವಿಟ್ಟು ಇಂಟ್ರೆಸ್ಟ್ ಇಂದ 25,000 ತಮ್ಮ ಹಳ್ಳಿಯಲ್ಲಿ ತಗೊಂಡೋಗಿ ಆ ಫಾರಂಗಳನ್ನ ಹೆಸರು, ಫೋನ್ ನಂಬರ್, ಸೈನ್ ಅಷ್ಟೇ. ಇದೆಲ್ಲ ಕಾರ್ಯಕ್ರಮ ನಾವು ಒಂದು ವಾರದಿಂದ ಅಧ್ಯಕ್ಷ ನಾವು 10 ದಿವಸಗಳಿಂದ ದಾವಣಗೆರೆಯಲ್ಲಿ ಮಾಡಿದ್ವಿ. ಜಿಲ್ಲಾಧ್ಯಕ್ಷ ದಾವಣಗೆರೆಯಲ್ಲಿ ಮಾಡಿಸಿದ್ರು. ನಾವು ಮಾಡಬೇಕಾಗಿತ್ತು. ನಮ್ಮ ಅಧ್ಯಕ್ಷ ಪದಗ್ರಹಣ ಕಡೆಯಿಂದ ಸ್ವಲ್ಪ ಲೇಟ್ ಆಯ್ತು. ದಯವಿಟ್ಟು ಎಲ್ಲರೂ ಈ ಫಾರಂಗಳು ತಗೊಂಡೋಗಿ ನಮ್ಮ ಕಾರ್ಯಕ್ರಮ ಭಾಗವಹಿಸಿರ್ತಕ್ಕಂಥ ನಮ್ಮ ನಾಯಕರು, ಅವಳಿ ತಾಲೂಕಿನ ಶಾಸಕರಾದಂಥ ಸನ್ಮಾನ್ಯ ಶ್ರೀ DG ಶಾಂತನಗೌಡರವರೇ, ಬಯಲುಸೀಮೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ HB ಮಂಜಣ್ಣವರೇ, ಈಶ್ವರ ನಾಯ್ಕರೇ, ವೇದಿಕೆ ಮೇಲೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಪಕ್ಷದ ಎಲ್ಲ ಮುಖಂಡರೇ, ಹಿರಿಕಿರಿಯರೇ, ಅಣ್ಣ ತಮ್ಮಂದರೇ, ಬಂಧುಗಳೇ, ಈಗಾಗಲೇ ತಮಗೆ ಪ್ರಾಸ್ತಾವಿಕ ಭಾಷಣದಲ್ಲಿ ನಮ್ಮ ಅಧ್ಯಕ್ಷರು ಎಲ್ಲ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರುಗಳ ಹೆಸರುಗಳನ್ನು ಹೇಳಿದ್ದಾರೆ. ಈಗ ನಾವು ಹೇಳೋದಕ್ಕೆ ಸಮಯ ಇಲ್ಲದ ಕಾರಣ ನಾವು ನೇರವಾಗಿ ಮಾತಾಡೋದಕ್ಕೆ ಭಾಷಣಕ್ಕೆ ಬರಬೇಕಾಗ್ತದೆ. ಈ ಸಭೆ ಸೇರೋದಕ್ಕೆ ಬಹಳ ಮುಖ್ಯವಾದ ಕಾರಣ, ಬಿಜೆಪಿ ಸರ್ಕಾರ ಇವತ್ತು ವೋಟ್ ಚೋರಿ ಕೆಲಸವನ್ನ ಮಾಡಿದೆ. ವೋಟ್ ಚೋರಿ ಅಂದ್ರೆ ಹಿಂದಿನಲ್ಲಿ ವೋಟ್ ಚೋರಿ, ಕನ್ನಡದಲ್ಲಿ ಮತಗಳ್ಳತನ, ಮತವನ್ನ ಕಳ್ಳತನವನ್ನ ಮಾಡಿರ್ತಕ್ಕಂಥ ವಿಚಾರ. ಇವತ್ತು ಬಿಜೆಪಿಯವರು ಬರೀ ಸುಳ್ಳು ಹೇಳ್ತಾರೆ ಅಂತ ಎಲ್ಲ ಜನರಲ್ಲೂ ಭಾವನೆ ಇತ್ತು.
ಇವರು ಚೆನ್ನಾಗಿ ಕಳ್ತನೂ ಮಾಡ್ತಾರೆ ಅಂತಕ್ಕಂಥ ವಿಚಾರ ಇವತ್ತು ಎಲ್ಲರಿಗೂ ಗೊತ್ತಾಗಿದೆ. ಇವರು ದೊಡ್ಡ ಕಾಡ್ರು BJP ಅವರು. ಯಾಕಂದ್ರೆ ಇವರು ಇಷ್ಟು ದಿನ ಯಾಕೆ ಬರ್ತಾ ಇದ್ರು, ಅಧಿಕಾರಕ್ಕೆ ಯಾಕೆ ಬರ್ತಾ ಇದ್ರು, ಇಷ್ಟು ಬಹುಮತ ಇರ್ತಕ್ಕಂಥ ಪಕ್ಷ ಯಾಕೆ ಇಷ್ಟು ಹಿಂದೆ ಹೋಯ್ತು ಅನ್ನೋದ್ರ ಬಗ್ಗೆ ನಮಗೆ ಅನುಮಾನ ಇತ್ತು. ಇವತ್ತು ಸಂಪೂರ್ಣವಾಗಿ ಮಾಹಿತಿ ಗೊತ್ತಾಗಿದೆ ಇವರು ದೊಡ್ಡ ಕಾಡ್ರು ಅಂತ. ಇವತ್ತು ಮತಗಳನ್ನು ಕಳ್ತನ ಮಾಡೋದ್ರ ಮೂಲಕ ಜನರಿಗೆ ವಂಚನೆ ಮಾಡಿ ಪ್ರಜಾಪ್ರಭುತ್ವವನ್ನ ನಾಶ ಮಾಡಿ ಸಂವಿಧಾನವನ್ನ ಹಾಳು ಮಾಡಿ ಪ್ರಜಾಪ್ರಭುತ್ವವನ್ನು ಹಾಳುಗೆಡವಿ ಇವತ್ತು ಅಧಿಕಾರಕ್ಕೆ ಬಂದು ಜನರಿಗೆ ಮೋಸ ಮಾಡ್ತಕ್ಕಂಥ ಒಂದು ಪಕ್ಷ ಯಾವ್ದಾದ್ರು ಐತೆ ಅಂದ್ರೆ ಅದು BJP. ಇವತ್ತು ಸಹಿ ಸಂಗ್ರಹ ಮಾಡಬೇಕಾಗಿದೆ. ಪ್ರತಿ ತಾಲೂಕಲ್ಲೂ ಪ್ರತಿ ಹಳ್ಳಿಗಳಿಗೂ ನಾವು ಬರ್ತೇವೆ. ಸಹಿ ಸಂಗ್ರಹ ಮಾಡೋದ್ರ ಮೂಲಕ ನಾವು ಈ ಸರ್ಕಾರಕ್ಕೆ ಹೆದರಿಕೆಯನ್ನು ಕೊಡಬೇಕು. ನಾವು ಸಹಿ ಮಾಡ್ಕೊಂಡು ಮಾಡೋದ್ರ ಮೂಲಕ ನಾವು ನಮ್ಮ ಜೊತೆಗಿದ್ದೇವೆ ಅಂತಂದು ಹೇಳಿ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಬಲ ಸೂಚಿಸೋದ್ರ ಮೂಲಕ ಸೈನ್ ಮಾಡಿ ಕಳಿಸ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮೆಲ್ಲರಿಗೂ ಹೊರಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಕರ್ನಾಟಕ. ಭಾರತ ಮಾತಾ ಕಿ. ನಲ್ಮೆಯ ನನ್ನ ಎಲ್ಲ ಸ್ನೇಹಿತರೆ, ಅಧ್ಯಕ್ಷರುಗಳೇ, ಶಾಸಕರೇ, ಇದು ನಾವು ಬಸವಣ್ಣವ್ರದ್ದು ಒಂದು ವಚನ ನನಗೆ ನೆನಪು. ಶಾಂತನಗೌಡರು ಬಸವಣ್ಣವರು ಕಳ್ಳಬೇಡ ಕೊಲ್ಲಬೇಡ ಹುಸಿಯ ನುಡಿಯಲು ಬೇಡ. ಮುಂದಿನ ಭಾಳ ಉದ್ದ ಇದೆ. ಕಳ್ಳಬೇಡ ಅಂದರೆ ಕಳ್ಳತನ ಮಾಡಬೇಡ, ಕೊಲ್ಲಬೇಡ ಅಂದರೆ ಯಾರನ್ನ ಕೊಲೆ ಮಾಡಬೇಡ, ಹುಸಿಯ ನುಡಿಯಲು ಬೇಡ ಅಂದರೆ ಸುಳ್ಳು ಹೇಳಬೇಡ. BJP ಉಲ್ಟಾ ಇದೆ. ಕಳ್ಳತನ ಮಾಡು, ಕೊಲೆ ಮಾಡು, ಅತ್ಯಾಚಾರ ಮಾಡು, ಆಮೇಲೆ ಸುಳ್ಳು ಹೇಳು. ಹೌದಾ? ಯಾವತ್ತಾದರೂ 11 ವರ್ಷ ಅಧಿಕಾರ ಮಾಡಿದ ನರೇಂದ್ರ ಮೋದಿಯವರು ಸತ್ಯ ಹೇಳಿದ್ರು ಕೇಳಿದ್ದೀರಾ ನೀವು? ಯಾರಾದ್ರೂ ಸತ್ಯ? ಅದೇನೋ ರೋಡ್ ಕೊಡಿಸಿದ್ರು, ಫೋಟೋ ಹೊಡ್ಕೊಂಡ್ರು, ಹಾಕೊಂಡ್ರು. 2 ಕೋಟಿ ಜನ ಕೆಲಸ ಕೊಡ್ತೀವಿ ಅಂದ್ರು, ಅದನ್ನು ಮಾಡಲಿಲ್ಲ. ಇಂಥ ಸುಳ್ಳನ್ನ ಹೇಳಿ 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 ಕಾಂಗ್ರೆಸ್ನವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಅದೇನು ಗ್ಯಾರಂಟಿ ಯೋಜನೆಗಳನ್ನು ತಂದ್ರು, ಅದನ್ನ ಬೊಬ್ಬೆ ಹೊಡೆದ್ರು ಏನು ಹಂಗೆ ದೇಶ ಹಾಳ. ಈಗ ಬಿಹಾರದಲ್ಲಿ ಮಾಡ್ತಾ ಇರೋದೇನು, ಮೊನ್ನೆ ಮಹಾರಾಷ್ಟ್ರದಲ್ಲಿ ಮಾಡಿದ್ದೇನು, ಮುಂದೆ ಇವರ ಯೋಜನೆಗಳೇನು ಅಂದ್ರೆ ಸುಳ್ಳು ಹೇಳುವುದೇ ಇವರ ಕಾಯಕ. ಈ ವೋಟ್ ಚೋರಿ ಅನ್ನೋದ ಒಂದು ಬಹಳ ಸೂಕ್ಷ್ಮವಾದ ವಿಚಾರ ಇದೆ. ವೋಟ್ ಚೋರಿ ಅಂದ್ರೆ ವೋಟನ್ನ ಕಳ್ಳತನ ಮಾಡುವುದು. ವೋಟನ್ನು ಹೆಂಗ್ ಕಳ್ಳತನ ಮಾಡ್ತಾರೆ ಅಂದ್ರೆ, ಈ ಅಮಿತ್ ಶಾ ಅಂತ ಒಬ್ಬ ಗೃಹ ಮಂತ್ರಿ ಇದ್ದಾರೆ ಸೆಂಟ್ರಲ್, ಆ ವಯ್ಯ ಆ ಕಡೆ ಡೆಲ್ಲಿ ಕಡೆ ಗುಜರಾತ್, ಅವ್ರೇನ್ ಮಾಡ್ತಾರೆ, ಅವನಿಗೆ ಹಿಂದೆ ಕೋರ್ಟ್ ಗಡಿಪಾರ್ ಮಾಡಿದ್ದವನ್ನ, ಗಡಿಪಾರ್ ಮಾಡಿದ್ದ ಅಂತ ವ್ಯಕ್ತಿ ಇವತ್ತು ನಮ್ಮ ಧನ್ಯ ಭಾರತದ ಭವ್ಯ ಭಾರತದ ಹೋಮ್ ಮಿನಿಸ್ಟರ್. ಇವ್ರೇನಾದ್ರು ಒಳ್ಳೇದು ಮಾಡಕ್ ಸಾಧ್ಯ ಇದೆಯಾ? ಸುಳ್ಳು ಹೇಳೋರು ಏನಾರು ಮಾಡಕ್ ಸಾಧ್ಯ? ಊರಾಗೆ ನಾವು ನೋಡ್ತೀವಿ, ಸುಳ್ಳು ಹೇಳೋರು ಯಾರೇ ನಂಬ್ತಾರ? ಹಂಗೆ ಅವರು ಮಾಡ್ತಾ ಇರೋದೆಲ್ಲ ಸುಳ್ಳು. ವೋಟ್ ಚೋರಿನ ಹೆಂಗ್ ಮಾಡ್ತಾರೆ ಅಂತ ನಿಮಗೆ ಮಾಹಿತಿ ಇಲ್ಲ. ಇವರಿದಾರಲ್ಲ ಆ ಕಡೆ ಬಿಹಾರ, ರಾಜಸ್ಥಾನ, ಆ ಕಡೆ ಇರುವಂತ ಅಲೆಮಾರಿಗಳಿದ್ದಾರೆ, ಅವರು ಓಟಿಗೋಸ್ಕರ ಇಲ್ಲಿ ಹೆಸರನ್ನ ನೋಂದಣಿ ಮಾಡ್ಕೊಳ್ತಾರೆ. ಕರ್ನಾಟಕದಲ್ಲಾಗ್ಲಿ, ಮಹಾರಾಷ್ಟ್ರದಲ್ಲಾಗ್ಲಿ, ಅಥವಾ ಬೇರೆ ಬೇರೆ ಯಾವುದೇ ಸ್ಟೇಟ್ನಲ್ಲಿ ಮಾಡ್ಕೊಂಡ್ರೆ ಅವ್ರ ಹೆಸರನ್ನ ನೋಂದಣಿ, ಅವ್ರು ಇಲ್ಲಿ ಇರೋದಿಲ್ಲ. ಅವ್ರು ಊರಿಗೆ ಹೋಗ್ಬಿಟ್ಟು ಕೆಲಸ ಮಾಡ್ತಾರೆ. ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ ಇಲ್ಲಿ ಬಂದು ಓಟನ್ನು ಹಾಕ್ಕೊಳ್ತಾರೆ. ಇದು ವೋಟ್ ಚೋರಿ ಕಾರ್ಯಕ್ರಮ ಒಂದರಿಂದ. ಎರಡನೇದೇನಪ್ಪ ಅಂತಂದ್ರೆ, ಇಲ್ಲಿ ಏನು ದಲಿತರಿದ್ದಾರೆ, ಹಿಂದುಳಿದವರಿದ್ದಾರೆ, ಅಲ್ಪಸಂಖ್ಯಾತರು ಇದ್ದಾರೆ, ಇವರ ಹೆಸರುಗಳನ್ನ ಡಿಲೀಟ್ ಮಾಡಿಬಿಡ್ತಾರೆ. ಅಂದ್ರೆ ಅವ್ರ ಹೆಸರುಗಳನ್ನ ತೆಗೆದು ಹಾಕ್ಬಿಡ್ತಾರೆ ವೋಟಿಂಗ್ ಲಿಸ್ಟಿಂದ. ಹಾಗಾಗಿ ಅವರು ಅಲ್ಲಿಂದ ಏನು ಕಾರ್ಮಿಕರಿದಾರಲ್ಲ, ಇವರು ಅಮಿತ್ ಶಾ ಕಾರ್ಮಿಕರು, ಅವ್ರು ಬಂದು ಇಲ್ಲಿ ಓಟ್ ಹಾಕ್ತಾರೆ. ನಮ್ಮವರ ಹೆಸರುಗಳು ಇಲ್ಲಿ ಇರೋದಿಲ್ಲ. ಹಾಗಾಗಿ ಇಲ್ಲಿ ಎಲ್ಲಾ ಕಡೆನೂ ಕಾಂಗ್ರೆಸ್ ಸೋಲಾಗಿದೆ. ಕೆಲವರು ನೋಡಿ ಮಾತಾಡಿರೋದು ನೋಡಿದ್ವಿ. 70 ವರ್ಷ, ಸುಮಾರು 65-70 ವರ್ಷ ಕಾಂಗ್ರೆಸ್ ಅಧಿಕಾರ ಮಾಡಿದೆ. ಕಾಂಗ್ರೆಸ್ ಅಧಿಕಾರ ಮಾಡಿದಾಗ ಹಿಂದೂಗಳಿಗೆ ಖತರೆ ಬರಲಿಲ್ಲ.
200 ವರ್ಷ ಬ್ರಿಟಿಷರು ಮಾಡಿದ್ರು, ಅವತ್ತು ಕೂಡ ಹಿಂದೂಗಳಿಗೆ ಯಾವುದೇ ಖತರೆಗಳು ಬರಲಿಲ್ಲ. 600 ವರ್ಷ ಮುಸಲ್ಮಾನರು ಮೊಘಲರು ರಾಜ್ಯ ಆಳಿದ್ರು, ಅವತ್ತು ಕೂಡ ಈ ದೇಶದಲ್ಲಿ ಏನು ಖತರೆ ಅಂದ್ರೆ ಅವರಿಗೆ ತೊಂದರೆ ಏನು ಹಿಂದೂಗಳಿಗೆ ಆಗಲಿಲ್ಲ. ಯಾವಾಗ ಆಯ್ತು? ಮೋದಿ ಬಂದ ಮೇಲೆ ಹಿಂದೂಗಳಿಗೆ ಖತರೆ ಆಯ್ತು, ಅನ್ಯಾಯ ಆಯ್ತು ಅಂತ ಬೊಬ್ಬೆ ಹೊಡಿತಾರೆ. ಇದು ಸತ್ಯ ಅಲ್ಲ. ಅವ್ರದ್ದು ಅಜೆಂಡಾನೇ ಬೇರೆ ಇದೆ. ಅವ್ರದ್ದು ಅಜೆಂಡಾ ಕಾರ್ಯಸೂಚಿ ಅಂತ ಹೇಳ್ತಾರೆ, ಅದು ಬೇರೆ ಇದೆ. ಏನು? ದಲಿತರನ್ನ ತುಳಿಬೇಕು, ದಲಿತರನ್ನ ಓಟ್ನಿಂದ ವಂಚನೆ ಮಾಡಬೇಕು, ಹಿಂದುಳಿದವ್ರು ಮಾಡಬೇಕು. ಇದಕ್ಕೆ ಮೊಟ್ಟ ಮೊದಲನೇದಾಗಿ ಮಹಾತ್ಮ ಗಾಂಧಿ ಅವ್ರನ್ನ ಗೂಡ್ಸಕ್ಕೆ ಬಂದಾಗ ಅವನ ಫೋಟೋನ ಇಟ್ಕೊಂಡು ಇವರು ಪೂಜೆ ಮಾಡ್ತಾ ಇದ್ದಾರೆ, ಸರ್ಕಾರಗಳು ಮಾಡ್ತಾ ಇದ್ದಾರೆ ಅಲ್ವಾ. ಈಗ ಮೊನ್ನೆ ಗವಾಯಿ ಅಂತೇಳಿ ಸುಪ್ರೀಂ ಕೋರ್ಟಿನ ಸುಪ್ರೀಂ ಜಡ್ಜ್ ಅವರು, ಸುಪ್ರೀಂ ಕೋರ್ಟಿನ ಸುಪ್ರೀಂ ಜಡ್ಜ್, ಇವ್ರಿಗೆ ತಡಿಯಕ್ಕಾಗಿಲ್ಲ, ಇವ್ರ ಕೈಲಿ ತಡಿಯಕ್ಕಾಗಿಲ್ಲ. ಅವಯ್ಯ ಕುಚ್ಚ ಕೂತಿರೋದು ತಡಿಯಕ್ಕಾಗಿಲ್ಲ. ಆದ್ರಿಂದ ಅವನಿಗೆ ಶೂನಿಂದ ಹೊಡೆದ್ಬಿಟ್ರು. ಬೇಕಾ? ಪ್ರಜಾಪ್ರಭುತ್ವದಲ್ಲಿ ಏನಾದರೂ ತಾರತಮ್ಯಗಳಿದಾವ? ಬಾಬಾ ಸಾಹೇಬರು ಬರೆದಿರೋ ಅಂತ, ಅಂಬೇಡ್ಕರ್ ಬರೆದಿರೋ ಅಂತ ಸಂವಿಧಾನದಲ್ಲಿ ಇಂಥ ತಾರತಮ್ಯಗಳು ಇಲ್ಲ. ಆದ್ರಿಂದ ನೀವೆಲ್ಲ ಎಚ್ಚರಿಕೆಯಿಂದಿರ್ಬೇಕ್ರಿ. ಏನೋ ವೀರಶೈವರು ಇದ್ದಾರೆ, ಶೂದ್ರ ಸಮುದಾಯದಿಂದ ಬಂದವರು, ಗೌಡ್ರೇನಿದಾರಲ್ಲ ಅವರು ಕೂಡ ಶೂದ್ರ ಸಮುದಾಯದ. ಇವರನ್ನ ಉಪಯೋಗಿಸ್ಕೊಂಡು ಬೇರೆ ರಾಜಕಾರಣ ಮಾಡಿ ಅವರೋ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಅವರು ನಮ್ಮ ಸ್ನೇಹಿತರು ಹೇಳಿದ್ರು, ಯಾವ್ದು ಓಟ್ ಚೋರಿ ಕರೆಕ್ಟ್, ಇದಕ್ಕೆಲ್ಲ ಬೇಸಿದು. ಈ ಓಟ್ ಚೋರಿ ಏನು ಅಂತ ನೀವೆಲ್ಲ ನಿಮ್ಮ ಓಟನ್ನ ಕದ್ದು ಅವರು ಈ ಭವ್ಯ ಭಾರತದ ಅಧಿಕಾರ ಮಾಡಿ ಎಲ್ಲಾ ಸಮುದಾಯಗಳನ್ನ ಬಗ್ಗು ಬಡಿಯೋದೇ ಇವರ ಕಾರ್ಯಸೂಚಿ ಇರೋದ್ರಿಂದ ಈ ಓಟ್ ಚೋರಿ ಅಂತ ಕಾರ್ಯಕ್ರಮಗಳಲ್ಲಿ ಅವರ ವಿರುದ್ಧ ಒಂದು ಅಭಿಯಾನ ಚಾಲೂ ಮಾಡಿದ್ದಾರೆ. ಈ ಅಭಿಯಾನಕ್ಕೆ ತಾವೆಲ್ಲರೂ ಸಹಕಾರ ಕೊಟ್ಟು ಈ ಅಭಿಯಾನದಲ್ಲಿ ಭಾಗವಹಿಸಿ ಏನು ಓಟನ್ನ ಕದ್ದು ಅಧಿಕಾರಕ್ಕೆ ಬಂದಿದ್ದಾರೆ ಸನ್ಮಾನ್ಯ ಮೋದಿ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು. ಈ ದೇಶದ ಗದ್ದುಗೆನ ಬಿಟ್ಟು ಇಳಿದು ಪ್ರಜಾಪ್ರಭುತ್ವವನ್ನು ಎತ್ತಿಡಬೇಕು ಅಂತ ಹೇಳಿ ಮೂಲಕ ಒತ್ತಾಯ ಮಾಡಿ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿರುವಂತಹ ಬಿಜೆಪಿ ಸರ್ಕಾರದ ವಿರುದ್ಧ ಹಮ್ಮಿಕೊಂಡಿರುವಂತಹ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತಹ ನಮ್ಮ ಕ್ಷೇತ್ರವರೇ, ನಮ್ಮ ಏನು ಸೆಂಟ್ರಲ್ ಎಲೆಕ್ಷನ್ ಆದಾಗ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಒಂದು ಸ್ಥಾನಗಳು, ಅದೇ ಏನು ಮತ್ತೆ ವಿಧಾನಸಭಾ ಚುನಾವಣೆಯಲ್ಲಿ ಬಹಳಷ್ಟು ಕಮ್ಮಿ ಆದವು. ಅದನ್ನು ಕಾನೂನು ಕೆದಕಿದಾಗ ನಮ್ಮ ವಿರೋಧ ಪಕ್ಷ ನಾಯಕರು, ನಮ್ಮೆಲ್ಲರ ನಾಯಕರಾದ ರಾಹುಲ್ ಗಾಂಧಿ ಅವರು ಇದನ್ನು ಮನಗಂಡು ಇಡೀ ರಾಷ್ಟ್ರಾದ್ಯಂತ ಇದೊಂದು ರಾಷ್ಟ್ರೀಯ ವಿಷಯವನ್ನಾಗಿ ಮಾಡಿಕೊಂಡು ಎಲ್ಲ ಕಡೆ ಈ ಮತ ಚೋರಿ ವಿರುದ್ಧ ಪ್ರತಿಭಟನೆ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಕಡೆ ಬೆಂಬಲ ಸಿಕ್ಕಿದೆ. ನಮ್ಮ ಕರ್ನಾಟಕದಲ್ಲೂ ಎಲ್ಲರೂ ಸಹ ನಾವು ಇದ್ರ ವಿರುದ್ಧ ಎಚ್ಚೆತ್ಕೊಂಡು ಇವತ್ತು ಮತ ಚೋರಿ ವಿರುದ್ಧ ನಾವೆಲ್ಲರೂ ಸಹಿ ಅಭಿಯಾನ ಮಾಡ್ತಾ ಇದ್ದೇವೆ. ಏನು ಅಧಿಕಾರಕ್ಕೆ ಬಂದಿಲ್ಲ ಕೇಂದ್ರ ಸರ್ಕಾರ, ಇದು ನೈತಿಕ ನಾವೆಲ್ಲ ಹೋರಾಟ ಮಾಡಿ ಮುಂಬರುವ ಏನು ನಮ್ಮ ಬಿಹಾರ ಚುನಾವಣೆ ಇರ್ಬೋದು, ಬೇರೆ ಚುನಾವಣೆಯಲ್ಲಿ ಇವತ್ತು ಅಲ್ಲಿ ಚುನಾವಣೆ ಆದರೂ ನಮ್ಮ ರಾಹುಲ್ ಗಾಂಧಿ ಅವರು ಹೋರಾಟ ಮನಗಂಡು ಬಿಹಾರದಲ್ಲಿ ಏನು ಚುನಾವಣೆಯಾಗ ಮತಗಳನ್ನು ಸರಿದೂಸುವ ಮುಖಾಂತರ ಸರಿ ಮಾಡಿದೆ. ಇವತ್ತು ನಮ್ಮ ಬಿಹಾರ ಚುನಾವಣೆಯಲ್ಲಿ ನಮ್ಮ ಪಕ್ಷ ಮತ್ತು ನಮ್ಮ ಪಕ್ಷದ ಅಲಿಯನ್ಸ್ ಖಂಡಿತ ಅಧಿಕಾರಕ್ಕೆ ಬರುತ್ತೆ. ಯಾಕೆಂದ್ರೆ ಅಲ್ಲಿ ಮತ ಚೋರಿ ಮಾಡ್ಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಹಾಗಾಗಿ ನಾವೆಲ್ಲರೂ ಇವತ್ತು ಏನು ಈ ಹೋರಾಟ ಮಾಡ್ತಾ ಇದೀವಿ, ಪ್ರತಿಭಟನೆ ಮಾಡ್ತಾ ಇದೀವಿ, ಇದು ನಾವು ಜನಕ್ಕೆ ಗೊತ್ತಾಗಬೇಕು ಅಂದ್ರೆ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಈ ಸಹಿ ಸಂಗ್ರಹ ನಮ್ಮ ಮನೆಯಲ್ಲಿ ಹಳ್ಳಿಗಳಲ್ಲಿ ನಮ್ಮ ಜಾಗದಲ್ಲಿ ಸುಮಾರು 25,000 ಸಹಿ ಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಸಹಿ ಸಂಗ್ರಹ ಮಾಡಿ ಇದನ್ನ ನಮ್ಮ ಏನು ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವ್ರ ಕಡೆ ತಲುಪಿಸೋಣ. ಇದೆಲ್ಲ ನಮ್ಮ ಭ್ರಷ್ಟ ಬಿಜೆಪಿಯ ಒಂದು ಈ ಮತಗಳ ಪ್ರಕಾರ ಎಲ್ಲ ಜನಕ್ಕೆ ಗೊತ್ತಾಗದಾಗಲೇ ಈ ಬಿಜೆಪಿ ಬಂಡವಾಳ ಬಯಲು ಬರೋದು. ಹಾಗೆ ನಾವೆಲ್ಲ ವಿರುದ್ಧ ಹೋರಾಟ ಮಾಡಿ ಇದನ್ನು ತಾರ್ಕಿಕ ಅಂತ್ಯ ತರೋಣ ಅಂತ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡಿ. ಎಲ್ಲರೂ ಮಾತು ಮುಗಿಸ್ತಾನೆ. ಜೈ ಜಯಕಾರ. ಇವತ್ತು ಅಮರ ಕಲ್ಲಿವಾಲ छोड़ताने ಇವನು
ಹಾಕಿದ್ದೀನಪ್ಪ ಆತ ರಾಜಣ್ಣ